ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಡಾಕ್ಟರ್ ರಾಜ್ಕುಮಾರ್ ಅತ್ಯಂತ ಎತ್ತರದ ನಟ ಆಗಿದ್ದರೂ ಅವರ ವಿನಯ ಅದಕ್ಕಿಂತ ಎತ್ತರದಲ್ಲಿತ್ತು. ಸಿಎಂ ಸಿದ್ದರಾಮಯ್ಯ ಅವರಿಂದ ಹೇಳಿಕೆ. ರಾಜ್ಯದಲ್ಲಿ ಪರಭಾಷಾ ಚಿತ್ರಗಳ ಟಿಕೆಟ್ ದರ ನಿಯಂತ್ರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದರು. ಕಲಾತ್ಮಕ ಚಿತ್ರಗಳ ಪ್ರೋತ್ಸಾಹಕ್ಕೆ ಪ್ರತಿ ಜಿಲ್ಲೆಗೂ 200 ಆಸನಗಳ ಮಿನಿ ಚಿತ್ರಮಂದಿರ ಸ್ಥಾಪನೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಘೋಷಣೆ. ರಾಜ್ಯದಲ್ಲಿ ಪರಭಾಷಾ ಚಿತ್ರಗಳ ಟಿಕೆಟ್ ದರ ನಿಯಂತ್ರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಜೊತೆಗೆ ಕಲಾತ್ಮಕ ಚಿತ್ರಗಳ ಪ್ರೋತ್ಸಾಹಕ್ಕೆ ಪ್ರತಿ ಜಿಲ್ಲೆಗೂ 200 ಆಸನಗಳ ಮಿನಿ ಚಿತ್ರಮಂದಿರ ಸ್ಥಾಪನೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದರು.
ಆಗಿರ್ತಕ್ಕಂಥ ಹಿರಿಯ ಸಾಹಿತಿಗಳು ಆದಂಥ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರ, ಇನ್ನೊಬ್ಬ ಹಿರಿಯ ಸಾಹಿತಿಗಳಾದಂಥ ಗೋರು ಚನ್ನಬಸಪ್ಪ ಅವರ, ಇನ್ನೊಬ್ಬರು ಆತ್ಮೀಯ ಸಾಹಿತಿಗಳಾದಂಥ ಡಾಕ್ಟರ್ ಬರ್ಗೂರ್ ರಾಮಚಂದ್ರಪ್ಪ ಅವರ, ನನ್ನ ಸಹೋದ್ಯೋಗಿ ಸಚಿವರಾದಂಥ ಸಾರಿಗೆ ಸಚಿವರು ಆದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರ, ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ್ ಅವರ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ನರಸಿಂಹಲು ಅವರ, ಹಿರಿಯ ಪತ್ರಕರ್ತರಾದಂಥ ಹಾಗೂ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿಗಳಾಗಿದ್ದಂಥ ಶ್ರೀ ವೆಂಕಟೇಶ್ ಅವರ, ಇವತ್ತಿನ ಕೇಂದ್ರ ಬಿಂದು ಆತ್ಮೀಯರಾದಂಥ ಸಾರಾ ಗೋವಿಂದು ಅವರ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರ, ಸಾರಾ ಗೋವಿಂದು ಅವರ ಅಭಿಮಾನಿಗಳೇ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಗೆಳೆಯರೇ, ನಾನು ಅತ್ಯಂತ ಸಂತೋಷದಿಂದ ಸಾರಾ ಗೋವಿಂದ ಅವರ ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ. ಸಾರಾ ಗೋವಿಂದ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ನನಗೆ ಅಭಿನಂದನಾ ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ. ನೀವೇ ಬಂದು ನನಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ನಾನು ಸಭೆಗೆ ಬರ್ತೀನಪ್ಪ, ಅಭಿನಂದನೆ ಮಾಡ್ತಕ್ಕಂಥ ಜವಾಬ್ದಾರಿ ನನಗೆ ಕೊಡಬೇಡ ಅಂತ ಹೇಳಿದೆ. ಇಲ್ಲ, ಎಷ್ಟೇ ದಿನ ಆದರೂ ಪರವಾಗಿಲ್ಲ, ಕಾಯ್ತೀನಿ ನಾನು, ಆದರೆ ನೀವೇ ಬರಬೇಕು, ಅಭಿನಂದನಾ ಸಭೆಗೆ ನೀವೇ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾನು ಇವತ್ತು ವಿಶೇಷ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದೆ. ಅದು ಸ್ವಲ್ಪ ತಡ ಆಗ್ಬೋದು ಅಂತ ಹೇಳಿದ್ದೆ. ಸಾರಾ ಗೋವಿಂದ 5 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ ಹೇಳಿದರು. ನಾನು 5:15 ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕಿಂತ ಮುಂಚಿತವಾಗಿ ಬಂದ್ಬಿಟ್ಟೆ. ಸಾರಾ ಗೋವಿಂದು ಅವರ ನನ್ನ ಒಡನಾಟ ಸುಮಾರು 4 ದಶಕಗಳದ್ದು. ಒಂದು, ನಾವಿಬ್ರು ಒಂದೇ ಜಿಲ್ಲೆಯವರು, ಹಿಂದೇನೋ ಒಂದೇ ಜಿಲ್ಲೆಯವರು, ಈಗಲೂ ಒಂದೇ ಜಿಲ್ಲೆಯವರು. ಯಾಕಂದ್ರೆ ಮೈಸೂರು ಜಿಲ್ಲೆ 2 ಜಿಲ್ಲೆಗಳಾಗ್ಬಿಟ್ಟಿದ್ದಾವೆ. ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಅಂತ ಆಗ್ಬಿಟ್ಟಿದೆ.
ನಾನು ಮೈಸೂರು ಜಿಲ್ಲೆಯವನೇ. ಸಾರಾ ಗೋವಿಂದ ಅವರು ಕೂಡ ಮೈಸೂರು ಜಿಲ್ಲೆಯವರೇ. ಸಾರಾ ಅಂತನ್ನೋದು ಇದೆಯಲ್ಲ, ಸಾಲಿಗ್ರಾಮ, ರಾಮೇಗೌಡನ ಮಗ ಗೋವಿಂದ. ಸಾ ಅಂತಂದ್ರೆ ಸಾಲಿಗ್ರಾಮ, ರಾ ಅಂತಂದ್ರೆ ರಾಮೇಗೌಡ, ಅದು ಸಾರಾ ಗೋವಿಂದು ಅಂತ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮಾವನ ಊರು ಕೂಡ ಅದೇನೆ. ಈಗ ಗೋವಿಂದರಾಜು ರಾಜ್ಕುಮಾರ್ ಅವರ ಅಳಿಯ, ಅವರು ಇವರು ಕ್ಲಾಸ್ಮೇಟ್ಸ್. ನಾನು ಅವ್ರಿಗೆ ಗೌರವ ಕೊಡೋದಕ್ಕಿಂತ ಮುಂಚಿತವಾಗಿ ಅವ್ರು ಬಂದಿದ್ದಾರೋ ಇಲ್ಲೋ ಗೊತ್ತಿರಲಿಲ್ಲ ನನಗೆ. ಕೊಡೋದಕ್ಕಿಂತ ಮುಂಚಿತ ಮಾತಾಡ್ತಾ ಇದ್ರು. ನಾನು ಈ ಮಟ್ಟಿಗೆ ಬರಬೇಕಾದ್ರೆ ಗೋವಿಂದರಾಜು ಅವರು ಕಾರಣ, ನಾನು ಅವರು ಕ್ಲಾಸ್ಮೇಟ್ಗಳು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಸಾರಾ ಗೋವಿಂದ ಅವರು ಮೊದಲು ಭೇಟಿಯಾದದ್ದು ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಸಾರಾ ಗೋವಿಂದು ಮತ್ತು ವೆಂಕಟೇಶ್, ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಯಾಗಿದ್ದರು. ಆಗ ಇವರು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿ. ಸಾರಾ ಗೋವಿಂದು ಮತ್ತು ವೆಂಕಟೇಶ್ ಇಬ್ಬರು ರಾಮಕೃಷ್ಣ ಹೆಗ್ಡೆ ಅವರು ಇವರಿಬ್ಬರನ್ನು ಸಭೆ ಕರೆದಿದ್ರು ಚರ್ಚೆ ಮಾಡಲಿಕ್ಕೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ, ಕನ್ನಡದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಭೆ ಕರೆದಿದ್ರು. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಲ್ಲ, ನನ್ನನ್ನು ಕರೆದಿದ್ರು. ಆಗ ಇವರಿಬ್ಬರು ಪರಿಚಯ ಆಯಿತು, ವೆಂಕಟೇಶ್ ಮತ್ತು ಸಾರಾ ಗೋವಿಂದ. ಅವತ್ತಿನಿಂದ ಇವತ್ತಿನವರೆಗೆ 83-84 ಯಾಕಂದ್ರೆ ನಾನು 83ರಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾದೆ. ಬಹುಶಃ 83 ಇರಬೇಕು ಅಂತ ಅನ್ಸುತ್ತೆ. 83 ಇರಬೇಕು. ಆಗ ಸಾರಾ ಗೋವಿಂದು ಪರಿಚಯ ಆಯಿತು. ಮತ್ತೆ ನಮ್ಮ ಜಿಲ್ಲೆಯವರು ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂತಕ್ಕಂಥ ಹೆಮ್ಮೆ ಯಾಕಂದ್ರೆ ನನಗೆ ನಮ್ಮ ಭಾಷೆ ಬಗ್ಗೆ ಬಹಳ ಪ್ರೀತಿ ಅಭಿಮಾನ. ನಾನು ಲಾಯರ್ ಆಗಿದ್ದಂಥವನು. ರಾಮಕೃಷ್ಣ ಹೆಗ್ಡೆ ಅವರು ನನಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನ ಮಾಡಬೇಕು. ಅದೇ ಮೊದಲು ಕನ್ನಡ ಕಾವಲು ಸಮಿತಿ, ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ. ಆಗ ಕನ್ನಡ ಕಾವಲು ಸಮಿತಿ ಅಂತ ಇತ್ತು. ನಾನು ರಾಮಕೃಷ್ಣ ಹೆಗ್ಡೆ ಅವರಿಗೆ ನಾನು ಕೇಳದೇನೆ ಮಾಡಿಬಿಟ್ಟಿದ್ರು. ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ಹೋಗಿ ಕೇಳಿದೆ ನಾನು, ಸರ್ ನನಗೆ ಯಾಕೆ ಮಾಡಿದ್ರಿ, ನಾನು ಸಾಹಿತಿ ಎಲ್ಲ, ಕನ್ನಡ MA ಓದಿಲ್ಲ, ನನ್ನನ್ನು ಯಾಕೆ ಮಾಡ್ತೀವಿ ಅಂತ ಕೇಳಿದೆ. ಅವ್ರಿಲ್ಲ, ನಾನು ಗುರುತಿಸಿದ್ದೀನಿ, ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಅದಕ್ಕೋಸ್ಕರ ನಿಮ್ಮನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ. ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯಲಿಕ್ಕೋಸ್ಕರ ಒಂದು ಸಮಿತಿ, ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯಲಿಕ್ಕೆ ಒಂದು ಸಮಿತಿ. ಇದು ಎಂಥ ದುಸ್ಥಿತಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ.
ಆದ್ದರಿಂದ ನಾನು ಸುಮಾರು 1 ವರ್ಷ 2 ತಿಂಗಳು 3 ತಿಂಗಳು ಇದ್ದೆ ಅನ್ನೋ ಕಾಣಿಸುತ್ತೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿ. ಅವತ್ತು ಎಲ್ಲ ಕಡತಗಳಲ್ಲಿ ಕನ್ನಡದಲ್ಲಿ ಸೈನ್ ಮಾಡೋದನ್ನ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಕೂಡ ಕನ್ನಡದಲ್ಲೇ ರುಜು ಮಾಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರಕ್ಕೆ ಪತ್ರಗಳನ್ನ ಬಿಟ್ಟು ರಾಜ್ಯ ಸರ್ಕಾರದ ಒಳಗಡೆ ಇರ್ತಕ್ಕಂಥ ನಮ್ಮ ಆಡಳಿತ ಭಾಷೆಯ ವ್ಯವಸ್ಥೆಯಲ್ಲಿ ಕನ್ನಡದಲ್ಲೇ ವ್ಯವಹರಿಸ್ತಕ್ಕಂಥದ್ದು, ಕನ್ನಡದಲ್ಲೇ ಮಾತಾಡ್ತಕ್ಕಂಥದ್ದು, ಕನ್ನಡದಲ್ಲೇ ಸೈನ್ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಕೂಡ ಮಾಡ್ತಾ ಇದ್ದೇನೆ. ಸಾರಾ ಗೋವಿಂದು ಅವರು ಕನ್ನಡ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಹೊಸ ಅನೇಕ ಕನ್ನಡ ಪರವಾದಂತಹ ಹೋರಾಟಗಳನ್ನು ಮಾಡಿದ್ದಾರೆ. ಕನ್ನಡದ ಬಗ್ಗೆ ಅಭಿಮಾನ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ, ಬದ್ಧತೆ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಆಗಬೇಕು, ಕನ್ನಡ ಚಲನಚಿತ್ರಗಳನ್ನ ಜನ ನೋಡಬೇಕು, ಕನ್ನಡ ಚಲನಚಿತ್ರಗಳು ಪ್ರವರ್ಧಮಾನಕ್ಕೆ ಬರಬೇಕು, ಬೇರೆ ಭಾಷೆಯನ್ನ ವಿರೋಧ ಮಾಡ್ತೀನಿ ಅಂತ ಅಲ್ಲ. ನಮಗೆ ಬೇರೆ ಭಾಷೆ ಬಗ್ಗೆ ಸಹಿಷ್ಣುತೆ ಇರಬೇಕು, ಆದರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು. ಬೇರೆ ಧರ್ಮದ ಬಗ್ಗೆ ಹೇಗೆ ಸಹಿಷ್ಣುತೆ ಇರಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ನಾವು ಹೇಳ್ಕೊಂಡಿದ್ದೀವಿ, ಅದೇ ರೀತಿ ಬೇರೆ ದೇಶದ ಬೇರೆ ಭಾಷೆಗಳ ಬಗ್ಗೆ ಸಹಿಷ್ಣುತೆ ಇರಬೇಕು, ಆದರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು. ನಾವು ನಮ್ಮ ಭಾಷೆ ಬಗ್ಗೆ ಉದಾರವಾದಿಗಳಾಗಬಾರದು. ಇವತ್ತು ಕನ್ನಡ ಭಾಷೆ ಯಾಕೆ ಬೇರೆ ಭಾಷೆಗಳ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ, ನಾವು ಕನ್ನಡಿಗರು ನಮ್ಮಲ್ಲಿ ಏನೋ ದೋಷ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಕನ್ನಡ ಸಾಹಿತಿಗಳಿದ್ದಾರೆ, ಇಲ್ಲಿ ಬಹಳ ಜನ ಹಂಪ ನಾಗರಾಜ್ ಅವರಿದ್ದಾರೆ, ರಾಮಚಂದ್ರಪ್ಪ ಇದ್ದಾರೆ, ಗುರುಚ ಅವರಿದ್ದಾರೆ. ನಾವು ಕನ್ನಡದ ಬಗ್ಗೆ ಪ್ರೀತಿಯನ್ನ, ಅಭಿಮಾನವನ್ನ, ನಮ್ಮ ತಾಯಿ ಭಾಷೆ ಬಗ್ಗೆ, ಈ ನೆಲದ ಬಗ್ಗೆ, ನೆಲದ ಭಾಷೆ ಬಗ್ಗೆ, ಈ ನೆಲ ಜಲ ಇದ್ರ ಬಗ್ಗೆ ನಾವು ಅಭಿಮಾನ ಬೆಳೆಸ್ಕೊಳ್ತೇವೆ ಅಂದ್ರೆ ಬೇರೆ ಇನ್ನೇನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ? ಕನಿಷ್ಠ ಪಕ್ಷ ಈ ಕರ್ತವ್ಯವನ್ನ, ಈ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದಾಗ ಮಾತ್ರ ನಾವು ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳು. ಸೊ ಆ ಕೆಲಸವನ್ನ ಸಾರಾ ಗೋವಿಂದು ಅವರು ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವತ್ತಿನಿಂದ ಇವತ್ತವರೆಗೂ ಕೂಡ ಸ್ನೇಹ ಇದೆ. ನಮ್ಮ ಜಿಲ್ಲೆಯವರು ಅಂತಲ್ಲ, ಅವರು ಕನ್ನಡದ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ, ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ನನಗೆ ಸ್ನೇಹಿತರಾಗಿದ್ದಾರೆ. ನನ್ನ ಬಗ್ಗೆ ಯಾವಾಗಲೂ ಕೂಡ ಅಭಿಮಾನದ ಮಾತುಗಳನ್ನು ಆಡ್ತಾರೆ, ಪ್ರೀತಿಯನ್ನು ತೋರಿಸ್ತಾರೆ. ನಾನು ಕೂಡ ಅಷ್ಟೇ ಅಭಿಮಾನದಿಂದ, ಗೌರವದಿಂದ ಗೋವಿಂದು ಅವರನ್ನ ಕಾಣ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತು. ಈಗ ಅವರು ಅನೇಕ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ, ಕನ್ನಡ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ, ಆಮೇಲೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ, ವಿತರಕರಾಗಿದ್ದಾರೆ, ಇವೆಲ್ಲ ಆಗಿದ್ದಾರೆ. ಮತ್ತೆ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ, ಸಿನಿಮಾ ನಟನೂ ಕೂಡ ಆಗಿದ್ದಾರೆ. ಈಗ ಅವ್ರ ಮಗನೂ ಕೂಡ ನಟ.
ಕೂಡ ನಟ ಆಗಿದ್ದಾನೆ. ಅವ್ರ ಮಗನೂ ಕೂಡ ನನ್ನ ಬಗ್ಗೆ ಬಹಳ ಅಭಿಮಾನ. ಯಾಕಂತಂದ್ರೆ ನಾನು ಮೈಸೂರು ಜಿಲ್ಲೆಗೆ ಸೇರಿದವನು ಅನ್ನೋ ಕಾರಣಕ್ಕೋಸ್ಕರ, ಮೈಸೂರು ಜಿಲ್ಲೆಗೆ ಸೇರಿದವನು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಅವರು ಕೂಡ ಅಭಿಮಾನಿ ಆಗಿದ್ದಾರೆ ಅನ್ನೋ ಕಾರಣ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ನೀನು ನನ್ನ ಅಭಿಮಾನಿ ಅಲ್ವಾ? ಸೊ ಹಾಗಾಗಿ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರೇ. ಆಗ ಚಾಮರಾಜನಗರ ಬೇರೆ ಜಿಲ್ಲೆ ಆಗಿರಲಿಲ್ಲ, ಮೈಸೂರು ಜಿಲ್ಲೆ ಅಂತಲೇ ಇತ್ತು. ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲೇ ಇತ್ತು. ಈಗ ಚಾಮರಾಜನಗರ ಬೇರೆ ಆಗಿದೆ. ಆ ಚಾಮರಾಜನಗರದ ಜಿಲ್ಲೆಯವರೇ ರಾಜ್ಕುಮಾರ್ ಅವರು. ಬಹುಶಃ ನಾನು ನೋಡಿದಂಥ ನಟರಲ್ಲಿ ಅಷ್ಟೊಂದು ವಿನಯ ಇದ್ದಂಥ ನಟ ಇನ್ನೊಬ್ಬರನ್ನು ನೋಡಲಿಕ್ಕೆ ಅವರು ಬಹಳ ಎತ್ತರದ ನಟ ಆಗಿದ್ರು, ಬಹಳ ಎತ್ತರದ ನಟ ಆಗಿದ್ರು. ಆದರೂ ಕೂಡ ವಿನಯ ಇದೆಯಲ್ಲ, ಆ ವಿನಯವಂತಿಗೆ ನನಗೆ ಯಾವಾಗಲೂ ಕರೆಯರು, ನಮ್ಮ ಕಾಡಿನವರು ಬನ್ನಿ ಬನ್ನಿ ಅಂತ. ನಾನು ರಾಜ್ಕುಮಾರ್ ಅವರು ನಮ್ಮ ಕಾಡಿನವರು, ನಮ್ಮ ಕಡೆ, ನಮ್ಮ ಜಿಲ್ಲೆಯಲ್ಲಿ, ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ, ಮಂಡ್ಯದಲ್ಲಿ, ಹಾಸನದಲ್ಲಿ ಆ ಭಾಗದಲ್ಲಿ ಬಂದವ್ರನ್ನ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯವರು ಅಂತನಲ್ಲ, ನಮ್ಮ ತಾಲೂಕಿನವರು ಅಂತನಲ್ಲ, ನಮ್ಮ ಕಾಡಿನವರು ಬನ್ನಿ ಅಂತ ಕರಿತೀವಿ ನಾವು. ಹಾಗೆ ರಾಜ್ಕುಮಾರ್ ಅವರು ನನ್ನನ್ನು ನಮ್ಮ ಕಾಡಿನವರು ಬರ್ರಿ ಬರ್ರಿ ಅಂತ ಕರೀತಾ ಇದ್ರು. ಸೊ ಅಂತ ಒಬ್ಬ ಮೇರು ನಟ, ಅವರ ಹೆಸರಿನಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವರು. ಮತ್ತೆ ರಾಜ್ಕುಮಾರ್ ಅವರ ಆ ಸೌಜನ್ಯ, ವಿನಯ, ಸಭ್ಯತೆ, ಅಂತ ಒಬ್ಬ ಎತ್ತರದ ಮೇರು ನಟ ಆಗಿದ್ರೂ ಕೂಡ ಸ್ವಲ್ಪನೂ ಕೂಡ ಅಹಂ ಇರಲಿಲ್ಲ ಅಂತ. ಇನ್ನೊಬ್ಬ ನಟ ಅವ್ರಿಗೆ ಸರಿಸಮಾನಾದಂಥ ನಟ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಕುಮಾರ್ ಅವರಿಗೆ ಸಾಟಿ ರಾಜ್ಕುಮಾರ್ ಅವರೇ ಬಯಸ್ತೇನೆ. ಅವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ. ಈಗ ತಮಿಳುನಾಡಿನಲ್ಲಿ MGR ಚೀಫ್ ಮಿನಿಸ್ಟರ್ ಆದರು, ಜಯಲಲಿತಾ ಚೀಫ್ ಮಿನಿಸ್ಟರ್, NT ರಾಮರಾವ್ ಚೀಫ್ ಮಿನಿಸ್ಟರ್. ಅದು ಇಲ್ಲಿ ಇವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ. ಅವರು ಕನ್ನಡದ ಸೇವೆಯನ್ನ ಮಾಡ್ತಕ್ಕಂಥ ಕನ್ನಡದ ಕಟ್ಟಾಳು ಆಗಿದ್ದು ಇದೇ ಕನ್ನಡಕ್ಕೋಸ್ಕರ ಮಾಡಿದ್ರು. ಬಹುಶಃ ಅವರ ಗೋಕಾಕ್ ಚಳವಳಿ ಇದೆಯಲ್ಲ, 80ರ ದಶಕದಲ್ಲಿ ಅದೇ 80ರ ದಶಕ. ನಾನು ಮೈಸೂರಿನಲ್ಲಿ ಇವ್ರ ಭಾಷಣ ಕೇಳಕ್ ಹೋಗಿದ್ದೆ, ಟೌನ್ ಹಾಲ್ನಲ್ಲಿ. ರಾಜ್ಕುಮಾರು ಮತ್ತೆ ನಮ್ಮ ಯಾರವರು ಅವರೆಲ್ಲ ಬಂದಿದ್ರು. ಸಾರಾ ಗೋವಿಂದು ಬಹುಶಃ ಗೋಕಾಕ್ ಚಳುವಳಿಗೆ ರಾಜ್ಕುಮಾರ್ ಧುಮುಕ್ಲಿಕ್ಕೆ ಇವರು ಒಬ್ರು ಕಾರಣಕರ್ತರು. ಬಹುಶಃ ಅವರು ಕನ್ನಡದ ಪರವಾಗಿ ಹೋರಾಟ ಮಾಡೋದ್ರಿಂದ ಅಲ್ಲಿಂದ ಈಚೆಗೆ ಹೆಚ್ಚು ಶಕ್ತಿಯುತವಾಗಿ ಕನ್ನಡ ಬೆಳೀಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥ ಇಂಥ ಸಾರಾ ಗೋವಿಂದು ಅವರು ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಈ ನಾಡಿಗೋಸ್ಕರ ಏನು ಮಾಡಿದ್ದೀನಿ, ಈ ಭಾಷೆಗೋಸ್ಕರ ಏನು ಮಾಡಿದ್ದೀನಿ, ಈ ಸಂಸ್ಕೃತಿಗೋಸ್ಕರ ಏನು ಮಾಡಿದ್ದೀನಿ, ಚಲನಚಿತ್ರಗಳಿಗೋಸ್ಕರ ಏನು ಮಾಡಿದ್ದೀನಿ ಅಂತ ಹೇಳಿ ನಾವೊಂದು ಸಾರಿ ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದೆ ನಾವು ಸಾರ್ಥಕ ಮಾಡ್ಕೊಂಡಿದ್ದೀವೋ ಇಲ್ಲವೋ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದರಿಂದ ಸಾರಾ ಗೋವಿಂದ್ ಅವರು ಜೀವನ
ಸಾರ್ಥಕ ಆಗಿದೆ. ನಿಮಗೆ ಆಯುಷು ಆರೋಗ್ಯ ಬದುಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಒಂದು ಈ ಸಂದರ್ಭದಲ್ಲಿ ಒಂದು ಅಭಿನಂದನಾ ಗ್ರಂಥ ಕೂಡ ಬಿಡುಗಡೆ ಆಗಿದೆ. ಇದು ಸೇನಾನಿ ಸಾರಾ ಗೋವಿಂದ್, ಕನ್ನಡ ಸೇನಾನಿ. ಬಹಳ ಸಮಂಜಸವಾದಂಥ ಪದವನ್ನ ಅಪ್ಪ ನಾಗರಾಜರು ಹುಡುಕಿದ್ದಾರೆ ಅಂತ ಮಾತುಗಳು. ಕನ್ನಡ ಸೇನಾನಿ, ನಾವೆಲ್ಲರೂ ಕೂಡ ಸೇನಾನಿಗಳಾಗಬೇಕು, ಕನ್ನಡದ ಸೇನಾನಿಗಳಾಗಬೇಕು. ಯುದ್ಧ ಮಾಡಕ್ಕಲ್ಲ, ಕನ್ನಡ ಬೆಳೆಸಲಿಕ್ಕೋಸ್ಕರ, ಕನ್ನಡ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ. ಮತ್ತೆ ಬರಗೂರು ರಾಮಚಂದ್ರಪ್ಪನವರು, ಸಾರಾ ಗೋವಿಂದ್ ಅವರು ಕೆಲವು ಒತ್ತಾಯಗಳನ್ನ ಮಾಡಿದ್ದಾರೆ. ಈಗ ಪರಭಾಸ ಅವ ಪ್ರವೇಶ ದರ ನಾನು ಒಂದ್ಸಾರಿ ಹಿಂದೆ ಸಾರಾ ಗೋವಿಂದ್ ಅವರು ನನ್ನನ್ನು ಭೇಟಿ ಮಾಡಿದ್ರು. ಇವರು ಎಲ್ಲ ಭೇಟಿ ಮಾಡಿದಾಗ ನಾನು ಮಾಡಿಕೊಟ್ಟಿದ್ದೆ, 200 ರೂಪಾಯಿ ಅಂತ ಮಾಡಿದ್ದೆ, 200 ರೂಪಾಯಿಗಳು ಅಂತ ಮಾಡಿದ್ದೆ. ಅದ್ರ ಮೇಲೆ ಹೋಗಿ ಸ್ಟೇ ತಗೊಂಡ್ಬಿಟ್ರು. ಮತ್ತೆ ನಾನು ಅದರ ಸ್ಟೇ ವೇಕೆಟ್ ಮತ್ತೆ ಬದಲಾವಣೆ ಮಾಡಕ್ಕೆ ಹೋಗಲಿಲ್ಲ. ಅದನ್ನ ಈಗ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ, ಇನ್ನ ಕಡಿಮೆ ಇದೆ, 150 ರೂಪಾಯಿ ಇದೆ. ತಮಿಳುನಾಡಿನಲ್ಲಿ 150 ರೂಪಾಯಿ ಇದೆ ಅಂತ ಮಾತುಗಳನ್ನು ಹೇಳಿದ್ದಾರೆ. ನಾನು ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಪರಿಸ್ಥಿತಿ ಇದೆ ತಿಳಿಸ್ಕೊಂಡು ಅದರಂತೆ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇನೆ. ಆಮೇಲೆ ಇನ್ನೊಂದು ಒತ್ತಾಯವನ್ನ ಮಾಡಿದ್ದಾರೆ. ಕನ್ನಡ ಈ ಸಿನಿಮಾ ಥಿಯೇಟರ್ಗಳು, ಕನ್ನಡ ಥಿಯೇಟರ್ಗಳು, ಅವನ್ನ ಕನಿಷ್ಠ ಒಂದು ಜಿಲ್ಲೆಗೆ ಒಂದಾದ್ರೂ ಕೂಡ ಮಿನಿ ಥಿಯೇಟರ್ 200 ಸೀಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮಾಡಿಕೊಡೋಣ. ಒಂದು ಮಿನಿ ಥಿಯೇಟರ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಗ್ಬೋದಾ? ನಾವು ಯಾವತ್ತೂ ಹಿಂದೆ ಬೀಳಲ್ಲ. ಕನ್ನಡ ಅದಕ್ಕೆ ಕರ್ನಾಟಕ ಏಕೀಕರಣ ಆಗಿ 50 ವರ್ಷಗಳಾಗೋಯ್ತು. ಹಿಂದಿನ ಸರ್ಕಾರದವರು 50 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಆಚರಣೆ ಮಾಡಲಿಲ್ಲ. ನಾನು ಬಂದ ಮೇಲೆ ಸುವರ್ಣ ವರ್ಷ ಅಂತೇಳಿ, ಕನ್ನಡದ ಸುವರ್ಣ ವರ್ಷ ಅಂತೇಳಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇಡೀ ವರ್ಷ ಆಚರಣೆಯನ್ನು ಮಾಡಿದ್ದೀವಿ. ಜೊತೆಗೆ ಈ ಕನ್ನಡದ ಭುವನೇಶ್ವರಿ ಪ್ರತಿಮೆಯನ್ನ ವಿಧಾನಸೌಧದ ಮುಂದೆ ಒಂದೊಂದು ತಿಂಗಳು ಎಲ್ಲ ಪ್ರತಿಮೆಯನ್ನು ರೆಡಿಯಾಗಿದೆ. ಪ್ರತಿಮೆಯನ್ನ ಅನಾವರಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತು. ಯಾಕಂದ್ರೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ಆಯ್ತು. ಈಗ 51ನೇ ವರ್ಷ.
ಸೋಮವಾರ ಮಾಡ್ತಾ ಇದ್ದೀವಿ. ತಂಗಡಿಗೆಯವರು ಹೇಳಿದ್ದೀನಿ, ಪ್ರತಿಮೆ ಎಲ್ಲ ನಿಜ ಹೇಳಬೇಕು ಅಂತಂದ್ರೆ ಸಮಾರಂಭದಲ್ಲಿ ಇದನ್ನ ಅಷ್ಟೊಳಗಡೆ ಮಾಡಬೇಕಾಗಿತ್ತು. ಆದರೆ ಪ್ರತಿಮೆ ಪೂರ್ಣ ಆಗಿರಲಿಲ್ಲ. ಅದಕ್ಕೋಸ್ಕರ ಭುವನೇಶ್ವರಿ ಪ್ರತಿಮೆಯನ್ನ ನಾವು ಈ ತಿಂಗಳು 27ನೇ ತಾರೀಕು ಅನಾವರಣಗೊಳಿಸ್ತಾ ಇದ್ದೀವಿ. ಸೊ ಕನ್ನಡದ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಹಿಂದೆ ಬಿಡಲ್ಲ. ಈಗ ಏನು ಬರಗೂರು ರಾಮಚಂದ್ರಪ್ಪನವರು ಏನು ಹೇಳಿದ್ದಾರೆ, ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಆಮೇಲೆ 2019ರಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಮತ್ತು ಸಹಾಯಧನವನ್ನು ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ 2019ನೇ ಸಾಲಿನಿಂದ 2029ನೇ ಸಾಲಿನವರೆಗೆ ಬಾಕಿ ಉಳಿದಿರುವ ಪ್ರಶಸ್ತಿ ಸಹಾಯಧನವನ್ನು ನೀಡಿದ್ದೇವೆ. ಬಾಕಿ ಇರೋ ಪ್ರಶಸ್ತಿಗಳನ್ನು ಕೊಡ್ತೀವಿ. ಇನ್ಮೇಲೆ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಬಹಳ ಜನ ಪಾಪ ಕನ್ನಡದ ನಿರ್ಮಾಪಕರು, ಕನ್ನಡ ನಿರ್ದೇಶಕರು, ಕನ್ನಡ ನಟರು ಬಹಳ ಜನ ಕೊನೆಯಲ್ಲಿ ಕಷ್ಟದಲ್ಲಿದ್ದಾರೆ. ಅವ್ರಿಗೂ ಕೂಡ ಸಹಾಯ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಎಲ್ಲ ಕನ್ನಡ ಸಂಘಟನೆಗಳನ್ನು ಮತ್ತು ವಾಣಿಜ್ಯ ಮಂಡಳಿಯವರನ್ನು ಕರೆದು ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ, ಇವತ್ತು ಒಂದು ಅಭಿನಂದನಾ ಗ್ರಂಥ ನಾವು ಓದಿಲ್ಲ, ಕೊಟ್ಟೂ ಇಲ್ಲ ನನಗೆ. ಒಳ್ಳೆ ಬರಹಗಳಿದ್ದಾವೆ ಅಂತ ಹೇಳಿದ್ರು, ಓದ್ತೀನಿ. ಯಾಕಂದರೆ ನೀವು ಗೌರವ ಸಂಪಾದಕರವರು ರಾಜಪ್ಪ ದಳವಾಯಿ ಬದಿದರ ಅಲ್ಲೇ ಬದಿದರು. ಸೊ ಅವರ ಸಂಪಾದಕತ್ವದಲ್ಲಿ ಒಂದು ಅಭಿನಂದನಾ ಗ್ರಂಥ ತಯಾರಾಗಿದೆ. ಒಳ್ಳೆ ಲೇಖನಗಳು ಇರಬೇಕು. ಅದನ್ನು ನಾನು ಓದ್ತೀನಿ. ಓದಿದ್ಮೇಲೆ ನನ್ನ ಅಭಿಪ್ರಾಯ, ಓದಕ್ಕೆ ಮುಂಚಿತವಾಗಿ ಅಭಿಪ್ರಾಯ ಹೇಳಕ್ಕಾಗಲ್ವಲ್ಲ, ಹೇಳಿದ್ರೆ ಬುರುಡೆ ಬಿಟ್ಟಾಗ ಆಯ್ತದೆ. ಅದರಿಂದ ಓದ್ಬಿಟ್ಟು ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ. ಬಹುಶಃ ಅವರ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಸಾರಾ ಗೋವಿಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು. ಅವರಿಗೆ ಒಳ್ಳೆಯದಾಗಿ ಜೀವನ ಸುಖಮಯ. ಎಷ್ಟು ವರ್ಷ ಬದುಕ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಏನ್ ಮಾಡ್ತೀವಿ ಈ ಸಮಾಜಕ್ಕೆ ಅನ್ನೋದು ಬಹಳ ಸಮಾಜಕ್ಕೆ ಕೆಲಸ ಮಾಡಿದ್ದೀವಿ. ಮತ್ತೊಮ್ಮೆ ಗೌರವವನ್ನು ಸೂಚಿಸಿ ಅಭಿನಂದನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಜೈ ಹಿಂದ್, ಜೈ ಕನ್ನಡ, ಜೈ ಕರ್ನಾಟಕ.